ಅಮೌಂಟನ್ನು ಹಾಕಿಲ್ಲ ಎಲ್ಲಿನೂ ನಮ್ಗೆ. ಮತ್ತು ಬೇರೆ ಡಿಸ್ಟಿಕ್ ಒಳಗೆಲ್ಲ ಸ್ಯಾಲ್ರಿ ಮಾಡಕತ್ತಾರ, ಬಟ್ ನಮ್ಮ ಡಿಸ್ಟಿಕ್ ಒಳಗನೆ ಸ್ಯಾಲ್ರಿ ಮಾಡಕತ್ತಿಲ್ಲ. ಬಜೆಟ್ ಇದ್ರೂ ಬಜೆಟ್ ಇಲ್ಲ ಅಂತ ಹೇಳಿ ವಾಪಸ್ ಕಳ್ಸಕತ್ತಾರ. ನಮ್ಮ ಅಧ್ಯಕ್ಷರು ನಮ್ಮ ಎಲ್ಲರ ಪರವಾಗಿ ಹೋಗಿ ಮುಂದೆ ನಿಂತ್ರೂ ಅವ್ರಿಗೆ ಅಸಹ್ಯ ಮಾಡಿ ವಾಪಸ್ ಕಳ್ಸಕತ್ತಾರೆ ಅಧಿಕಾರಿಗಳು. ಅದಕ್ಕೆ ಎಲ್ರದ್ದು ಸ್ವಲ್ಪ ಪರಿಗಣಿಸಿ, ಮತ್ತು ದೀಪಾವಳಿ ದೊಡ್ಡ ಹಬ್ಬನೂ ನಮ್ಗೆ ಹಬ್ಬ ಮಾಡೋಕ್ಕೆ ಬಿಡಲಿಲ್ಲ ಯಾರೂ. ನಮ್ಗೆ ಸ್ಯಾಲ್ರಿನೂ ಹಾಕಲಿಲ್ಲ. ಮತ್ತು ಈಗ ಮನೆಯಲ್ಲಿ ಹೆಲ್ತ್ ಇಶ್ಯೂಸ್ ಅದಾವು, ಹಾಸ್ಪಿಟಲಲ್ಲಿ ಅಡ್ಮಿಟ್ ಅದಾರ, ಅವ್ರಿಗೆ ದುಡ್ಡು ಕೊಡಬೇಕು, ಬಟ್ ಪೇಮೆಂಟ್ ಆಗಿಲ್ಲ. ಅದ್ರ ಸಲುವಾಗಿ ನಾವು 4 ತಿಂಗಳಿಂದ ಬಾಡಿಗೆನೂ ಕಟ್ಟಿಲ್ಲ, ನಾವು ರೂಮ್ ಮಾಡ್ಕೊಂಡಿದ್ದೀವಿ. ಅದ್ರ ಸಲುವಾಗಿ ಆದಷ್ಟು ಬೇಗ ಡಿ ಸಿ ಸಾಹೇಬರು ನಮ್ಮ ಮನವಿನ ತೊಗೊಂಡು ನಮ್ಗೆ ಸ್ಯಾಲ್ರಿ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಬೇರೆ ಡಿಸ್ಟಿಕ್ ಒಳಗೆಲ್ಲ ಯಾವ ಥರ ಸ್ಯಾಲ್ರಿ ಮಾಡ್ತಿದ್ದಾರೋ ನಮ್ಮಲ್ಲಿನೂ ಪ್ರತಿ ತಿಂಗಳು 5ನೇ ತಾರೀಕು ಒಳಗಡೆ ಸ್ಯಾಲ್ರಿ ಮಾಡೋ ಹಾಗೆ ಮಾಡಬೇಕು ನೀವು. ಅದಕ್ಕೋಸ್ಕರ ಇಲ್ಲಿವರೆಗೂ ನಾವು ಯಾರ ಹತ್ರ ಹೇಳಿರಲಿಲ್ಲ. DHO ಸರ್ ಹತ್ರ ಎಷ್ಟು 3 ಸತಿ ಹೋಗಿ ಮನವಿ ಕೊಟ್ಟರು ಅವ್ರೇನು ಕನ್ಸಿಡರ್ ಮಾಡಿಲ್ಲ. ನಮ್ಮದು CO ಸರ್ ಹತ್ರನೂ ಹೋಗಿ ಹೇಳಿ ಬಂದಿದ್ದೀವಿ, ಬಟ್ CO ಸರ್ನು ಏನು ಕನ್ಸಿಡರ್ ಮಾಡಿಲ್ಲ. ಅದಕ್ಕಾಗಿ ಒಳಗಡೆ ಏನು ಕುತಂತ್ರ ಐತಿ ನಮ್ಗೆ ಗೊತ್ತಿಲ್ಲ. ಆದಷ್ಟು ಬೇಗ ನಮ್ಗೆ ನಮ್ಮ ಸ್ಯಾಲ್ರಿ ಆಗುವಂಗೆ ಮಾಡಬೇಕು ಅಷ್ಟೇ. ನಾವು DC ಸರ್ ಹತ್ರ ಮನವಿ ಕೊಡ್ತಾ ಇದ್ದೀವಿ. ಸರ್, ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು ನಾವು ಸಮುದಾಯ ಆರೋಗ್ಯ ಅಧಿಕಾರಿಗಳು ಸುಮಾರು 240 ಜನ ನಾವು ಬಿಜಾಪುರದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸುಮಾರು 6 ವರ್ಷದಿಂದ. ಸೊ ನಾವು 4 ತಿಂಗಳಿಂದ ಸ್ಯಾಲ್ರಿ ತೊಗೊಂಡಿಲ್ಲ. 4 ತಿಂಗಳಿಂದ ಸ್ಯಾಲ್ರಿ ತೊಗೊಂಡಿಲ್ಲ ಅಂದರೆ ಗೊತ್ತಾಗ್ಬೋದು ನಮ್ಮ ಕಷ್ಟ ಎಷ್ಟದ ಅಂಥೇಳಿ. ಎಲ್ಲರಿಗೂ ಫ್ಯಾಮಿಲಿ ರನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದೀಪಾವಳಿ ಆಯಿತು, ದಸರಾ ಆಯಿತು, ಈಗ ಮತ್ತೆ ಹೊಸ ವರ್ಷ ಬಂತು. ಇಷ್ಟೆಲ್ಲ ಕಷ್ಟಗಳು ಇಟ್ಕೊಂಡು ನಾವು ಮತ್ತೆ ಡ್ಯೂಟಿ ಮಾಡ್ತಾ ಇದ್ದೀವಿ. ಅಂದ್ರೂ ಅವ್ರು ಅಧಿಕಾರಿಗಳು ತಿಳ್ಕೊಂಡು ನಮ್ಮ ಸ್ಯಾಲ್ರಿ ಬಿಡುಗಡೆ ಮಾಡಬೇಕಂತ ಕೇಳ್ಕೊತೀನಿ. ಸೊ ಪ್ರತಿಯೊಬ್ಬರು ಒಂದು ಪ್ರಾಬ್ಲಮ್ 2 ಪ್ರಾಬ್ಲಮ್ ಇದ್ದರೆ ಹೇಳ್ಕೊಬೋದಲ್ಲ. 240 ಮೆಂಬರ್ಸ್ ಇದ್ದೀವಿ, 240 ಪ್ರಾಬ್ಲಮ್ಸ್ ಇರ್ತವೆ. ಸೊ ಎಲ್ಲದಕ್ಕೂ ಒಂದು ನ್ಯಾಯ ಒದಗಿಸ್ಕೊಡ್ತೀರಂತ ನಾನು ಕೇಳ್ಕೊತೀನಿ. ಒದಗಿಸ್ಕೊಡ್ಬೇಕಂತ ನಾನು ನಿಮ್ಮಲ್ಲೇ ವಿನಂತಿಸಿಕೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ನನ್ನ ಹೆಸರು ಅಶ್ವಿನಿ ಮೋರೆ ಅಂತ, ಸಮುದಾಯ ಆರೋಗ್ಯ ಅಧಿಕಾರಿ ವಿಜಯಪುರ. ಪುರದ ಸಮುದಾಯ ಆರೋಗ್ಯ ಅಧಿಕಾರಿಗಳು ಕಳೆದ 4 ತಿಂಗಳಿಂದ ಸಂಬಳ ಆಗಿರುವುದಿಲ್ಲ. ಆದ್ದರಿಂದ ನಮಗೆ ತುಂಬ ಕಷ್ಟವಾಗುತ್ತಿದೆ. ನಮ್ಮ ಲೈಫ್ ಲೀಡ್ ಮಾಡೋದು, ಜೀವನ ಸಾಗಿಸೋದು ಕಷ್ಟಕರವಾಗಿದೆ. ಮತ್ತು ಪ್ರತಿಯೊಂದು EMIಗಳು ಮತ್ತು ನಮ್ಮ ಹೋಗು ಬರೋ ಖರ್ಚುಗಳು ಮತ್ತು ಹೆಲ್ತ್ ಇಶ್ಯೂಸ್ಗಳು, ಫ್ಯಾಮ್ಲಿಯನ್ನು ರನ್ ಮಾಡೋದು ತುಂಬ ಕಷ್ಟವಾಗುತ್ತಿದೆ. ಅದಕ್ಕಾಗಿ ನಾವು ಇಲ್ಲಿ ವಿನಂತಿ ಕೊಡಲು ಬಂದಿದ್ದೇವೆ, DC ಸರ್ಗೆ ಮನವಿ ಕೊಡಲು ಬಂದಿದ್ದೇವೆ. ಈಗಾಗಲೇ DHO ಸರು ಮತ್ತು CO ಸರು ಮತ್ತು ಜಿಲ್ಲಾ ಪಂಚಾಯತಿಗೆ ಹೋಗಿ ಎಲ್ಲ ಮನವಿ ಕೊಟ್ಟದಾಗಿದೆ. ದೀಪಾವಳಿ ಇದ್ದಾಗಲೂ ನಮಗೆ ಸಂಬಳ ಮಾಡಿರುವುದಿಲ್ಲ. ನಾವೆಲ್ಲರೂ ಸೇರಿ ವಿನಂತಿ ಮಾಡಿದ್ದೀವಿ ಮತ್ತು ಲೆಟ್ರನ್ನು ಕೊಟ್ಟಿದ್ವಿ. ಸಂಘದ ವತಿಯಿಂದ ಹೋಗಿ ಭೇಟಿ ಆಗಿದ್ದೀವಿ. ನಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೂ ಯಾರೂ ಸ್ಪಂದಿಸುತ್ತಾ ಇಲ್ಲ. ಆದ್ದರಿಂದ ಎಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ತುಂಬ ಕಷ್ಟಕರವಾದ ದಿನಗಳಾಗಿವೆ ಇವು. ಡ್ಯೂಟಿ ಅಂತೂ ಮಾಡ್ತೀವಿ ಡೈಲಿ, ಬಟ್ ಸ್ಯಾಲ್ರಿ ಇಲ್ಲ ಅಂದರೆ ನಾವು ಹೆಂಗೆ ಹೋಗೋದು? ನಮ್ಮದು ಮೊಬೈಲ್ ರೀಚಾರ್ಜ್ಗಳು ಮತ್ತು ಹೋಗೋ ಬರೋ ಖರ್ಚುಗಳು, ಮತ್ತೊಬ್ಬರು ರೆಂಟ್ ತೊಗೊಂಡಿದ್ದಾರೆ. ಸಮುದಾಯ ಆರೋಗ್ಯ ಸಬ್ ಸೆಂಟರ್ಗಳನ್ನು ರೆಂಟಾಗಿ ತೊಗೊಂಡು ರೆಂಟ್ ಇನ್ನೂ ಪಾವತಿಸಿಲ್ಲ. ಅವ್ರಿಗೂ ತುಂಬ ಕೈಯಿಂದ ಕೊಡಬೇಕಾದ ಪರಿಸ್ಥಿತಿ ಬಂದಿತ್ತು ಎಲ್ಲರಿಗೂ. ಹಾಗಾಗಿ ಇವೆಲ್ಲ ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳ ವತಿಯಿಂದ ಎಲ್ಲರ ಕಷ್ಟಗಳು ಒಂದೇ ಆಗೇವಿ. ಆದ್ದರಿಂದ ಏನು ಮಾಡಬೇಕು, ನಮ್ಮ ಕಷ್ಟಗಳನ್ನೆಲ್ಲ ನೀವು ನೆರವೇರಿಸ್ಬೇಕಂತ ಕೇಳ್ಕೊತೀವಿ ಇಷ್ಟೇ. ಆರತಿ ನವರಾಜ್, ಸಮುದಾಯ ಆರೋಗ್ಯ ಅಧಿಕಾರಿಗಳು.